ಇಂಗ್ಲೀಷಾ ಕನ್ನಡನ? ಎರಡು ಭಾಷೆ ತೊಂದರೆ ಇಲ್ಲ. ಎಷ್ಟು ಜನಕ್ಕೆ ಕನ್ನಡ ಬೇಕು? ಮೈಸೂರು ಅಂದರೆ ಕನ್ನಡನೇ ಅಲ್ಲ. ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ GT ದೇವೇಗೌಡ ಅವರೇ, ಆದರಣೀಯ ತನ್ವೀರ್ ಸೇಠ್ ಅವರೇ, ಕವೀಶ್ ಗೌಡ ಅವರೇ, ಮಧುಸೂದನ್ ಅವರೇ, ಮುರಳಿ ಕೋನಾರೆಡ್ಡಿ, ಮಾಧವಿ ಲತಾ ಅವರೇ, ಇಲ್ಲಿ ನಡೆದಿರುವ ನಮ್ಮೆಲ್ಲ ನೆಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಜೀವನದಲ್ಲಿ ಬೆಳಕು ಕಾಣಬೇಕಿದ್ರೆ ವಿದ್ಯಾಭ್ಯಾಸ ಬೇಕು. ಕತ್ಲಿನಲ್ಲೆಲ್ಲಾದರೂ ಹೋಗಬೇಕಿದ್ರೆ ದೀಪ ಬೇಕು ಅಲ್ವ, ಟಾರ್ಚ್ ಬೇಕಾಗುತ್ತೆ. ಹಾಗೆ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ಬೇಕಿದ್ರೆ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು. ಅದಕ್ಕೆ ಆ ಥರ ಒಂದು ಉತ್ತಮವಾದ ಶಿಕ್ಷಾ ಸಂಸ್ಥೆಯನ್ನು ಅವರು ರೆಡ್ಡಿ ಅವರು ಎಲ್ಲ ಇಲ್ಲಿ ಮಾಡಿರೋದು ತುಂಬ ಸಂತೋಷ. ಅದು ಇಲ್ಲಿಯ ಎಲ್ಲ ಸ್ಥಾನೀಯ ಮಕ್ಕಳಿಗೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಂತೀವಿ, ಇನ್ನು ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ಪ್ರಶಿಕ್ಷಣ. ಶಿಕ್ಷಣದಲ್ಲಿ ಹಲವು ವಿಧ. ಒಂದು ಕುಶಿಕ್ಷಣ ಆಗ್ತದೆ, ಚೆನ್ನಾಗಿ ಓದಿರ್ತಾನೆ ಬದಿರ್ತಾನೆ ಮಗು ಅಥವಾ ಮಗಳು, ಮನೆಯವ್ರು ಎಲ್ಲರ ಜೊತೆನೂ ಜಗಳ ಮಾಡ್ತಾ ಇರೋದು, ತಂದೆ ತಾಯಿನ ಗೌರವಿಸೋದಿಲ್ಲ, ಅಕ್ಕಪಕ್ಕದವ್ರ ಜೊತೆ ಜಗಳ, ಈ ಥರ ಮಾಡೋದು ಕುವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸ. ಸುವಿದ್ಯಾಭ್ಯಾಸ ಅಂದರೆ ಎಲ್ಲರಲ್ಲೂ ಒಟ್ಟಿಗೆ ಸೇರಿ ಕಲಸಿ ಬೆರೆತು ಎಲ್ಲರೂ ನಮ್ಮವರು ಅಂತ ಭಾವನೆ ಬರ್ತಕ್ಕಂಥವ್ರು ಒಳ್ಳೆ ಅಭ್ಯಾಸ. ಆ ಥರ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ನೀವೆಲ್ಲ ಮುಂದೆ ಬನ್ನಿ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ನಾವೆಲ್ಲ ಹೇಳ್ತಾ ಬಂದಿದ್ದೇನು, ವಸುದೈವ ಕುಟುಂಬಕಂ, ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ. ಹಾಗಿರ್ಬೇಕಿದ್ರೆ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ, ಇವ ಯಾರವ ಅನ್ಬೇಡ, ಇವ ನಮ್ಮವ ಅಂತ. ಹಾಗೆ ಮಾಡಿ, ಕೆಲಸ ಮಾಡಿ, ಹೆಚ್ಚು ಮಾತು ಹೆಚ್ಚಬೇಕಿಲ್ಲ, ಕೆಲಸ ಹೆಚ್ಚಬೇಕಾಗ್ತದೆ. ಆದ್ದರಿಂದ ವಿದ್ಯಾಭ್ಯಾಸ ಪ್ರಗತಿಪರವಾಗಿರಬೇಕು, ವೈಜ್ಞಾನಿಕ ವಿದ್ಯಾಭ್ಯಾಸ ಬೇಕು, ಆಧುನಿಕತೆ ಮತ್ತು ಪುರಾತನ ಎರಡು ಜೊತೆಗೆ ಸೇರಿಸ್ಕೊಂಡು ಹೋಗ್ಬೇಕು. ಅದನ್ನು ನೀವಿಲ್ಲಿ ಮಾಡ್ತಾ ಇದ್ದೀರಾ. ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ನೀವು ನಿರೋಗರಾಗಿರಿ, ಯೋಗದಿಂದ ನಿರೋಗರಾಗಿರಿ ಮತ್ತು ಜ್ಞಾನವನ್ನು ಪಡೆದುಕೊಂಡು ಶ್ರೇಷ್ಠ ಪ್ರಜೆಗಳಾಗಿ ಬಾಳಿರಿ ಅಂತ ಹೇಳಿ ತಂದೆ ತಾಯಿಗಳಿಗೂ ಹೇಳ್ತೀವಿ. ನಿಮ್ಮ ಮಕ್ಕಳು ಇಲ್ಲಿ ಓದೋದು ನಿಮಗೆಲ್ಲ ದೊಡ್ಡ ಅದೃಷ್ಟ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ವಾತಾವರಣ ಚೆನ್ನಾಗಿದೆ, ಶಿಕ್ಷಕರು, ಇದರ ಸ್ಥಾಪಕರು ದೊಡ್ಡ ಒಳ್ಳೆ ಉದ್ದೇಶದಿಂದ ಹೊರಟಿದ್ದಾರೆ. ಈ PU ಕಾಲೇಜು ಆಗಿದೆ. ಹೀಗೆ ಮುಂದೆ ಕಾಲೇಜು ಪ್ರಗತಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ನಾವು ಇವಾಗ ಸುತ್ತೂರಿನಲ್ಲಿ ಕಾರ್ಯಕ್ರಮದಲ್ಲಿ ಕಾದಿದ್ದಾರೆ ಸ್ವಾಮೀಜಿಯವರು, ಮಿಕ್ಕವರೆಲ್ಲ. ಸ್ವಲ್ಪ ವಿಳಂಬವಾಯಿತು, ನೀವು ಬೆಳಗ್ಗೆಯಿಂದ ಕಾದಿದ್ದೀರ ಆಗಲಿಲ್ಲ. ಆದ್ದರಿಂದ ಮುಂದೆ ನೀವು ಕಾರ್ಯಕ್ರಮವನ್ನು ಮುಂದುವರಿಸ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಆಶೀರ್ವಾದ ಕೊಡ್ತಾ ನಮ್ಮ ಮಾತನ್ನು ಮುಗಿಸಿ. ಓಂ ಶಾಂತಿ.